ನನ್ನ ಗಾಡಿನ ನಾನೇ ರೆಡಿ ಮಾಡೋಕ್ಕೆ ನಿಂತಿದ್ದೀನಿ. ಹೋದ ಬ್ಲಾಗಲ್ಲಿ ನೀವೇ ನೋಡಿರ್ತೀರ ಪೇಂಟ್ ಹಿಂಗಾಗಿದೆ ಅಂದ್ಬಿಟ್ಟು. ಕ್ಲೋಸಪ್ಪಲ್ಲಿ ನೋಡ್ಕೊಳ್ಳಿ. ಈಗ ನಾನು ತೊಗೊಂಡಿರೋದು ಪೆಟ್ರೋಲು, ಅದ್ರ ಮೇಲ್ಗಡೆ ಕಾಲಿಂದ ಇದು ಬರುತ್ತಲ್ಲ ಸ್ಪ್ರೇ, ಅದನ್ನು ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಒಂದು ಬಟ್ಟೆ. ಈ ಸೈಡ್ಗೂ ವ್ಯತ್ಯಾಸ ನೋಡಿ ನೀವೇ. ಇದು ಪೆಟ್ರೋಲೆಲ್ಲ ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಹುಷಾರು. ಜಾಸ್ತಿ ಮಾಡಬಾರ್ದು ಬಿಕಾಸ್ ಆಗ್ಬಿಟ್ಟು ಇವಾಗ ಎಲ್ಲ ಕಡೆ ನೀಟಾಗಿ ಕುತ್ಕೊಂಡು ಉಜ್ಜಿದ್ದೀನಿ ಗುರು. ಸುಮ್ಮನೆ ಯಾವುದು ಮಾಡೋಕ್ಕಾಗಲ್ಲ. ಇನ್ನೊಂದು ಹೇಳಬೇಕು ಅಂದರೆ, ಈ ಥರ ಕೆಲಸ ಮಾಡ್ತೀವಿ ಅಂದರೆ ಸಂಡೇ ಹೊತ್ತೇ ಇಟ್ಕೋಬೇಕು, ಕಾಲೇಜ್ ಇರುತ್ತೆ. ಹಂಗಾಗಿ ನಾನು ಹೋದ ಸಂಡೇ ಇದನ್ನು ಬಿಚ್ಚಿದ್ದು, ಈ ಸಂಡೇ ಇದನ್ನು. ಬಟ್ ಈ ವ್ಲಾಗಲ್ಲಿ ಇಷ್ಟನ್ನು ಮಾಡೋದು ರೆಡಿ ಮಾಡಬೇಕು. ಫಸ್ಟು PPF ಗಮ್ನ ಪೂರ್ತಿ ರಿಮೂವ್ ಮಾಡಿಬಿಟ್ಟಿದ್ದೀನಿ ಗುರು. ಗಾಡಿ ಮುಟ್ಟೋಕ್ಕೂ ಖುಷಿ ಆಗ್ತಾಯಿತ್ತು. ಈಗ ಆವಾಗ ಒಳ್ಳೆ ಸ್ಟಿಕ್ಕಿ ಫೀಲ್ ಆಗ್ತಾಯಿತ್ತು. ಈ ವ್ಲಾಗು ನೋಡ್ತಾ ಇರೋರಿಗೆ ನಿಮಗೂ ಅನುಕೂಲ ಆಗಲಿ ಅಂದ್ಬಿಟ್ಟು ಮಾಡ್ತಾ ಇರೋದು ಈ ವ್ಲಾಗು. ರಾಯಲ್ ಎನ್ಫೀಲ್ಡ್ ಅವರು ಟೂಲ್ ಕಿಟ್ ಹೊಟ್ಟಿದ್ದಾರೆ ಗುರು. ಟೂಲ್ ಕಿಟ್ಟಲ್ಲಿ ಯಾವುದೊಂದು ಯೂಸ್ ಆಗಲ್ಲ ಅಂತ ಅಂದ್ಕೊತೀನಿ. 12, 14, 10, 12 ಈ 12, 14 ಯೂಸ್ ಆಯ್ತದೆ. 12, 10 ಯೂಸ್ ಆಗಲ್ಲ ಗುರು. ಇದು ಡಿಯೋಲ್ ಕೊಟ್ಟಿದ್ದು ಅಲ್ಲ, ಇದೆ ನೋಡಿ, ಡಿಯೋಲ್ ಕೊಟ್ಟಿದ್ದು ಯೂಸ್ ಆಗುತ್ತೆ. ಅದ್ರಲ್ಲಿ ಕೊಟ್ಟಿರೋದು ಯೂಸ್ ಆಗಲ್ಲ ಗುರು. ಏನು ಕೊಡ್ತಾರೋ ಅದು, ಏನಕ್ಕಾದರೂ ಕೊಡ್ತಾರೋ ಅದಂತೂ ಒಂಚೂರು ಗೊತ್ತಿಲ್ಲ ನನಗೆ. ಹಂಗಾಗಿ ಡಿಯೋಲ್ ಇದ್ದಿದ್ದನ್ನ ಗಾಡಿ ಇವಾಗ ನೋಡೋಕ್ಕೆ ಸೀರಿಯಸ್ ಆಗಿ ಹೇಳ್ತೀನಿ, ಖುಷಿ ಆಗುತ್ತೆ ಗುರು. ಏನಕ್ಕೆ ಅಂದರೆ, ಗಾಡೀಲಿ ಒಂದು ತೊಂದರೆ ಕಾಣಿಸ್ಕೊಂಡ್ರು, ಒಂಚೂರು ಏನಾದರೂ ಏಟ್ ಗೀಟ್ ಆದ್ರೂ ಎಷ್ಟು ಬೇಜಾರಾಗುತ್ತೆ ಅಂದರೆ ನಮಗೆಲ್ಲ ಕಂಟ್ರೋಲ್ ಮಾಡಲ್ಲ ನಾವು ಯಾರೂ. ಅದಕ್ಕೋಸ್ಕರನೇ ಈ ಟ್ಯಾಂಕ್ ಎಲ್ಲ ನಂಗೆ ನೋಡ್ರಪ್ಪ ಎಷ್ಟು ಬೆಳ್ಳಗೆ ಕಾಣಿಸ್ತಾವಳೆ. ನಮ್ಮ ಪಾಂಡಮರಿ ಕರ್ಕರ್ಗೆ ಆಗ್ಬಿಟ್ಟಿದ್ಲು ಮಧ್ಯದಲ್ಲಿ. ಎಲ್ಲ ಕಡೆ ನೀಟಾಗಿ ಉಜ್ಜಿದ್ದೀನಿ ಗುರು. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ನಾನು ನಿಮ್ಮ ಟಾಕ್ ರೈಡರ್ ಕನ್ನಡಿಗ ಗಗನ್ ಭಾಗವತ್. ನಾವೀಗ ನನ್ನ ಗಾಡಿನ ನಾನೇ ರೆಡಿ ಮಾಡೋಕ್ಕೆ ನಿಂತಿದ್ದೀನಿ. ಹೋದ ವ್ಲಾಗಲ್ಲಿ ನೀವೇ ನೋಡಿರ್ತೀರ ಪೇಂಟ್ ಹಿಂಗಾಗಿದೆ ಅಂದ್ಬಿಟ್ಟು. ಕ್ಲೋಸಪ್ಪಲ್ಲಿ ನೋಡ್ಕೊಳ್ಳಿ ಹೆಂಗಾಗಿದೆ ಅಂದ್ಬಿಟ್ಟು. ಕೀ ಗಾಡಿ ತಂದಿದೆ, ಆಮೇಲೆ ತೋರಿಸ್ತೀನಿ. ನೋಡ್ಬೋದು ಈ ಪಾರ್ಟಿ ಗಲೀಜಾಗಿರೋದಕ್ಕೆ. ಈಗ ನಾನು ತೊಗೊಂಡಿರೋದು ಪೆಟ್ರೋಲು, ಅದ್ರ ಮೇಲ್ಗಡೆ ಕಾಲಿಂದ ಇದು ಬರುತ್ತಲ್ಲ ಸ್ಪ್ರೇ, ಅದನ್ನು ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಒಂದು ಬಟ್ಟೆ. ಅದ್ರ ಮೇಲೆ ಉಜ್ಜಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಹಂಗಾಗಿ ಅದನ್ನು ಮಾಡೋಣ. ಗಾಡಿ ಪ್ಲೇಸ್ಮೆಂಟು ಜಾಗ ಚೇಂಜ್ ಮಾಡೋಣ, ಕಾರಿಂದ ಹಾಕ್ಕೊಳ್ಳೋಣ. ಆವಾಗ ನೀಟಾಗಿ ಕೂತ್ಕೊಳೋದು ಗಾಡಿ ಹತ್ರ. ಈ ಮಾರ್ಟೂಲ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಚೈನ್ ಸ್ಪ್ರೇ. ಈಗ ಅದು ಮೈಸೂರಿಗೆ ಹೋದ್ಮೇಲೆ ಇನ್ನೂ ಅದು ಚೈನ್ ಸ್ಪ್ರೇ ಮಾಡಿಲ್ಲ. ಸ್ವಲ್ಪ ವಾಯ್ಸು ಲೋ ಕೇಳಿಸ್ತಾ ಇರ್ಬೋದು, ಮೈಕ್ ಹಾಕಿಲ್ಲ. ಹಂಗಾಗಿ ನೋಡಿ ಹೆಂಗೆ ಮಿರರೆಲ್ಲ ಬೆಂಡ್ ಆಗಿಬಿಟ್ಟಿದೆ, ಹಂಗೆ ಚೇಂಜ್ ಮಾಡಿಬಿಟ್ಟೆ. ಇದೆಲ್ಲ ಪೇಂಟನ್ನು ನೋಡ್ಕೊಂಬಿಡಿ. ಇದು ಪೂರ್ತಿ ಚೇಂಜ್ ಆದಮೇಲೆ ಯಾವ ಥರ ಕಾಣುತ್ತೆ ಗಾಡಿ. ಈಗ ಈ ಥರ ಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದೀನಿ ಕಾರಿಂದ. ಹಾಗಾಗಿ ಈಗ ಇದನ್ನು ಪೂರ್ತಿ ಬಿಚ್ಚಬೇಕು. ಹಾಗೆಯೇ ಇದೆಲ್ಲ ಸಣ್ಣದಿಲೆಲ್ಲ ಇದೆ ಗಮ್ಮು, ಅದನ್ನು ಬಿಚ್ಚೋಕ್ಕೆ ಸೀಟು ಬಿಚ್ಚಬೇಕು. ಹೆಂಗೆ ಏನೇನು ಆಗ್ತಾ ಹೋಗುತ್ತೆ ನೀವೇ ನೋಡ್ತಾ ಹೋಗ್ತೀರಾ. ಹೆಂಗೆ ಬರುತ್ತೆ ನನಗೂ ಗೊತ್ತಿಲ್ಲ. ಸೀರಿಯಸ್ ಆಗಿ ಪೆಟ್ರೋಲು ನನ್ನ ಫ್ರೆಂಡು ರೆಕಮೆಂಡ್ ಮಾಡಲಿಲ್ಲ ಫಸ್ಟು. ಬಿಕಾಸ್ ಅದು ಏನಾಗಿದೆ ಅಂದರೆ ಗಾಡಿ ಮೇಲೆ ಡಲ್ ಹೊಡೆದು ಬಿಡುತ್ತೆ ಅಂತ ಹೇಳ್ದ ಅವನು. ಹಂಗಾಗಿ ನಂಗೆ ಸ್ವಲ್ಪ ಭಯ ಇದೆ. ಅಂದರೆ ನನಗೆ ಬೇರೆ ಆಪ್ಷನ್ ಇಲ್ಲದೆ ಈಗ ಪೆಟ್ರೋಲಲ್ಲೇ ಉಜ್ಜಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಇವಾಗ ನೋಡ್ಬೋದು ಚೇಂಜ್ ಆಗಿರೋ ಥರ ಕಾಣಿಸುತ್ತೆ ನೋಡಿ. ಈ ಸೈಡ್ ಪೂರ್ತಿ ಉಜ್ಜಿದ್ದೀನಿ, ಇನ್ನೂ ಎಲ್ಲಾದರೂ ಬಾಕಿ ಇದೆಯಾ ಅಂತ ಹುಡುಕ್ತಾ ಇರೋದು. ಈಗ ನೋಡಿ ಒಂದು ಸೈಡ್ ಹೆಂಗೆ ಕಾಣಿಸ್ತದೆ. ಈಗ ಈ ಸೈಡ್ ಇನ್ನೂ ಉಜ್ಜಿಲ್ಲ, ಈ ಸೈಡ್ ಪೂರ್ತಿ ಉಜ್ಜಿದ್ದೀನಿ ನೋಡ್ಬೋದು. ಈ ಸೈಡ್ ಇನ್ನೂ ಉಜ್ಜಬೇಕು. ಆಲ್ರೆಡಿ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ.
ನೋಡ್ಬೋದು. ಈ ಸೈಡ್ಗೂ ವ್ಯತ್ಯಾಸ ನೋಡಿ ನೀವೇನೆ. ಇದು ಪೆಟ್ರೋಲಲ್ಲೇ ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಹುಷಾರು. ಜಾಸ್ತಿ ಮಾಡಬಾರ್ದು ಬಿಕಾಸ್ ಆಫ್ ಅದು ಪೇಂಟ್ ಇದೆಯಲ್ಲ, ಅದು ಡಲ್ಲ ಆಡಿದ್ಬಿಡುತ್ತೆ. ಫಸ್ಟ್ ಟೈಮ್ ಮಾತ್ರ ಮಾಡ್ತಾಯಿರೋದು ನಾನು ಈ ಥರ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಯಾವಾಗಲೂ ಇದನ್ನು ಪ್ರಿಫರ್ ಮಾಡಲ್ಲ ನಾನು. ಯಾರೂ ಪ್ರಿಫರ್ ಮಾಡೋಕ್ಕೆ ಹೋಗಬೇಡಿ ಈ ಥರ ಪೆಟ್ರೋಲಲ್ಲಿ ಯೂಸ್ ಮಾಡೋದನ್ನ. ಸ್ವಲ್ಪ ಒನ್ ಟೈಮ್ ಮಾತ್ರ ಬಳಸ್ಬೋದು, ನೋ ಪ್ರಾಬ್ಲಮ್ ಇದರಿಂದ. ಬನ್ನಿ ಇನ್ನು ನೆಕ್ಸ್ಟ್ ರೌಂಡ್ ಕೂರೋಣ ಇನ್ನೊಂದು ಸೈಡ್ ಮಾಡೋಕ್ಕೆ. ಫೈನಲಿ ಎಲ್ಲ ಕೆಲಸ ಮುಗಿದಿದೆ. ಫೈನಲ್ ಟಚಪ್ ನೋಡ್ಬೋದು ಹಿಂಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಇವಾಗ ಎಲ್ಲ ಕಡೆ ನೀಟಾಗಿ ಕುತ್ಕೊಂಡು ಉಜ್ಜಿದ್ದೀನಿ ಗುರು. ಸುಮ್ಮನೆ ಯಾವುದು ಮಾಡೋಕ್ಕಾಗಲ್ಲ. ಇನ್ನೊಂದು ಹೇಳಬೇಕು ಅಂದರೆ, ಈ ಥರ ಕೆಲಸ ಮಾಡ್ತೀವಿ ಅಂದರೆ ಸಂಡೇ ಹೊತ್ತೇ ಇಟ್ಕೋಬೇಕು, ಕಾಲೇಜ್ ಇರುತ್ತೆ. ಹಂಗಾಗಿ ನಾನು ಹೋದ ಸಂಡೇ ಇದನ್ನು ಬಿಚ್ಚಿದ್ದು, ಈ ಸಂಡೇ ಇದನ್ನು ರಿಮೂವ್ ಮಾಡಿದ್ದು ಗಮನ. ನಾವು ಅಂದ್ಕೊಂಡಷ್ಟು ಈಸಿ ಇಲ್ಲ. ಪೆಟ್ರೋಲ್ ಸ್ಮೆಲ್ಲು ಹೆವಿ ಹೊಡಿತಾ ಇದೆ ಗುರು ಕೈಗೆ. ಸ್ಪ್ರೇ ಎಲ್ಲ ಮಾಡಿ ಉಜ್ಜಿ ತೊಳೆದು ಇವಾಗ ಗಾಡಿ ಒಂದು ಸೆಟ್ ಆಫ್ ವಾಶ್ ಮಾಡಿಸ್ಕೊಂಬರ್ತೀನೋ ಇಲ್ವೋ ಗೊತ್ತಿಲ್ಲ. ನಾನೇ ಮಾಡಿಬಿಡ್ತೀನಿ, ಇನ್ನೇನಿಲ್ಲ, ಕೆಲಸ ಜಾಸ್ತಿ ಏನಿಲ್ಲ. ಡಿಯೋನು ತೊಳಿಬೇಕು, ಹಾಗೆ ಡಿಸ್ಕವರ್ನು ತೊಳಿಬೇಕು. ನಾನು ಡೈಲಿ ಕಮಿಟ್ ಮಾಡೋದು ಈ ಗಾಡಿಲಿ. ಈ ಗಾಡಿ ಏನೇ ಇದ್ದರೂ ವ್ಲಾಗು ಇಲ್ಲ ಏನಾದರೂ ಕಂಟೆಂಟ್ ಇದ್ದಾಗ ಈ ಗಾಡಿ ಬಳಸ್ತೀನಿ. ಈ ಗಾಡಿ ಡೈಲಿ ಕಮಿಟ್ ಮಾಡ್ತೀನಿ. ಇದು ನಮ್ಮ ಡ್ಯಾಡಿದು, ನೋಡ್ಬೋದು. ಇನ್ನೇನು 55,000 54,782 ಕಿಲೋಮೀಟ್ರ್ ಓಡಿದೆ. ಇನ್ನೇನು 50,000 ಅದು ಕಂಪ್ಲೀಟ್ ಆಗುತ್ತೆ. ನನ್ನ ಕೈಯಲ್ಲೇ ಕಂಪ್ಲೀಟ್ ಆಗುತ್ತೆ ಅದು. ಅದನ್ನು ಈಗ ಯಾರೂ ಓಡಿಸ್ತಾನೂ ಇಲ್ಲ. ಈಗ ಈ ಗಾಡಿ ನಾನು ನಮ್ಮ ಅಣ್ಣ ಇಬ್ಬರೇ ಬಳಸೋದು. ಇದು ನಮ್ಮ ಡ್ಯಾಡಿ ಬಳಸ್ತಾರೆ ಡಿಯೋ. ಹಾಗೆ ಈ ಗಾಡಿ ಏನೇ ಇದ್ದರೂ ಲಾಂಗು ವಿತಿನ್ ಒಂದು 200, 300, 400 ಕಿಲೋಮೀಟರ್ಸ್ ಇರುತ್ತೆ ಅನ್ನೋದಕ್ಕೆ ಈ ಗಾಡಿ ಫುಲ್ ಪ್ರಿಫರ್. ಕಾರ್ ರೆಗ್ಯುಲರ್ಲಿ ಫುಲ್ಲಿ ಲಾಂಗು, ಇಲ್ಲ ಸಿಟಿ ಒಳಗಡೆ ಅಷ್ಟೇ. ಇದನ್ನಂತೂ ಸಿಟಿ ಒಳಗಡೆ ಎತ್ಕೊಂಡು ಹೋಗ್ಬಾರ್ದು. ಅದರಲ್ಲೂ ಚಡ್ಡಿ ಹಾಕ್ಕೊಂಡು ಹೋಗ್ಬಿಟ್ವಿ, ಕಾಲು ಕಬಾಬು ಫಿಕ್ಸು. ಅದಕ್ಕೋಸ್ಕರ ಎಲ್ಲ ಕೆಲಸ ಮುಗ್ದಿದೆ. ಇವಾಗ ಗಾಡಿ ನೋಡೋಕ್ಕೆ ಫುಲ್ ಖುಷಿ ಆಗ್ತಾಯಿದೆ ಗುರು ನನಗೆ. ಬಿಕಾಸ್ ಇದು ನಾನು ನನ್ನ ಕೈಲಂತೂ ನೋಡೋಕ್ಕಾಗ್ತಾ ಇರಲಿಲ್ಲ. ಒಂದು ವಾರ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ, ಏನೇನೋ ಐಡಿಯಾ ಮಾಡಿದೆ. ಅವರು ಏನದು ಪೆಟ್ರೋಲ್ ಹಾಕಿದ್ರೆ ಯೆಲ್ಲೋ ಕಲರ್ ಆಗುತ್ತೆ, ವೈಟ್ ಕಲರ್ ಇರೋದು, ಹಂಗೆ ಹಿಂಗೆ ಅಂತ ಹೆದರಿಸಿದ್ರು. ಇನ್ನೂ ನನಗೆ ಅದು ಕನ್ಫರ್ಮ್ ಇಲ್ಲ. ಇವಾಗಿನ್ನೂ ಕೆಲಸ ಮುಗಿಸಿರೋದು ನಾನು. ಇನ್ನೂ ಚೈನ್ ಸ್ಪ್ರೇ ಮಾಡೋದಿದೆ, ಗಾಡಿ ಒಂದು ರೌಂಡ್ ವಾಷಿಂಗ್ ಮಾಡೋದಿದೆ, ಆಮೇಲೆ ಮಿರರ್ನ ರೆಡಿ ಮಾಡ್ತೀನೋ ಇಲ್ವೋ ಬೇರೆ ತಂದು ಹಾಕ್ಬಿಡ್ತೀನಿ. ಇದು ನನಗಿಷ್ಟ ಇಲ್ಲ. ಒಳ್ಳೆ ಏನಂತಾರೆ, ಬಾರ್ ಆ್ಯಂಡ್ ಮಿರರ್ ಹಾಕ್ಸೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಅಂದರೆ ಇನ್ನೂ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗೋದು ಲೇಟೇ, ಬಟ್ ಈ ವ್ಲಾಗಲ್ಲಿ ಇಷ್ಟನ್ನು ಮಾಡೋದು ರೆಡಿ ಮಾಡಬೇಕು. ಫಸ್ಟು PPF ಗಮ್ನ ಪೂರ್ತಿ ರಿಮೂವ್ ಮಾಡಿಬಿಟ್ಟಿದ್ದೀನಿ ಗುರು. ಗಾಡಿ ಮುಟ್ಟೋಕ್ಕೂ ಖುಷಿ ಆಗ್ತಾಯಿತ್ತು. ಈಗ ಆವಾಗ ಒಳ್ಳೆ ಸ್ಟಿಕ್ಕಿ ಫೀಲ್ ಆಗ್ತಾಯಿತ್ತು. ಈ ವ್ಲಾಗು ನೋಡ್ತಾ ಇರೋರಿಗೆ ನಿಮಗೂ ಅನುಕೂಲ ಆಗಲಿ ಅಂದ್ಬಿಟ್ಟು ಮಾಡ್ತಾ ಇರೋದು ಈ ವ್ಲಾಗು. ಅಂದರೆ ಈ ನಾನು ಮಾಡಿದ ಕೆಲಸನ ಯಾರು ರಿಪೀಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಪೇಂಟು ಡಲ್ ಹೊಡೆದು ಬಿಡುತ್ತೆ, ಅದಕ್ಕೋಸ್ಕರ ಅಷ್ಟೇ. ಬನ್ನಿ ಇನ್ನು ಈ ಕೆಲಸನ ಮುಗಿಸ್ಬಿಡೋಣ. ವಾಷಿಂಗು, ಚೈನ್ ಸ್ಪ್ರೇ ಮತ್ತು ಈ ಗಾಡಿ ವಾಶ್ ಮಾಡಿಬಿಟ್ರೆ ನನ್ನ ಕೆಲಸ ಫಿನಿಶ್. ರಾಯಲ್ ಎನ್ಫೀಲ್ಡ್ ಅವರು ಟೂಲ್ ಕಿಟ್ ಹೊಟ್ಟಿದ್ದಾರೆ ಗುರು. ಟೂಲ್ ಕಿಟ್ಟಲ್ಲಿ ಯಾವುದೊಂದು ಯೂಸ್ ಆಗಲ್ಲ ಅಂತ ಅಂದ್ಕೊತೀನಿ. 12, 14, 10, 12 ಈ 12, 14 ಯೂಸ್ ಆಯ್ತದೆ. 12, 10 ಯೂಸ್ ಆಗಲ್ಲ ಗುರು. ಇದು ಡಿಯೋಲ್ ಕೊಟ್ಟಿದ್ದು, ಅಲ್ಲ ಇದೆ ನೋಡಿ, ಡಿಯೋಲ್ ಕೊಟ್ಟಿದ್ದು ಯೂಸ್ ಆಗುತ್ತೆ. ಅದ್ರಲ್ಲಿ ಕೊಟ್ಟಿರೋದು ಯೂಸ್ ಆಗಲ್ಲ ಗುರು. ಏನು ಕೊಡ್ತಾರೋ ಅದು, ಏನಕ್ಕಾದರೂ ಕೊಡ್ತಾರೋ ಅದಂತೂ ಒಂಚೂರು ಗೊತ್ತಿಲ್ಲ ನನಗೆ. ಹಂಗಾಗಿ ಡಿಯೋಲ್ ಇದ್ದಿದ್ದನ್ನ ಎತ್ಕೊಂಡಿದ್ದೀನಿ ಟೂಲು. ಗಾಡಿ ಎಲ್ಲ ವಾಶ್ ಆಯ್ತಲ್ಲ, ಚೈನ್ ಸ್ವಲ್ಪ ಲೈಟಾಗಿ ರೆಸ್ಟ್ ಥರ ಕಾಣಿಸ್ತಾ ಇದೆ. ಹಾಗಾಗಿ ಚೈನ್ ಲೋಗೋ ತಂದಿದ್ದೀನಿ.
ಹಂಗಾಗಿ ನಡೆಯುತ್ತೆ. ಗಾಡಿ ಇನ್ನೇನು ಫುಲ್ ವಾಶ್ ಆಗಿಬಿಟ್ಟಿದೆ ಗುರು. ಗಾಡಿ ಇವಾಗ ನೋಡೋಕ್ಕೆ ಸೀರಿಯಸ್ ಆಗಿ ಹೇಳ್ತೀನಿ ಖುಷಿ ಆಗುತ್ತೆ ಗುರು. ಏನಕ್ಕೆ ಅಂದರೆ ಗಾಡೀಲಿ ಒಂದು ತೊಂದರೆ ಕಾಣಿಸ್ಕೊಂಡ್ರು, ಒಂಚೂರು ಏನಾದರೂ ಏಟ್ ಗೀಟ್ ಆದ್ರೂ ಎಷ್ಟು ಬೇಜಾರಾಗುತ್ತೆ ಅಂದರೆ ನಮಗೆಲ್ಲ ಕಂಟ್ರೋಲ್ ಮಾಡಲ್ಲ ನಾವು ಯಾರೂ. ಅದಕ್ಕೋಸ್ಕರನೇ ಈ ಟ್ಯಾಂಕೆಲ್ಲ ನನಗೆ ಒಂದು ವಾರ ನನಗೆ ತಲೆ ಕೆಟ್ಟಂಗೆ ಆಗ್ಬಿಟ್ಟಿತ್ತು. ಸೊ ಏನು ಗುರು ಹಿಂಗಾಗೋಯ್ತು PPF ಮಾಡಿಸಿದ ಕತೆಗೆ ಅಂತ ನನ್ನ ಫ್ರೆಂಡ್ ಒಂದು ಐಡಿಯಾ ಕೊಟ್ಟ. ಅವನು NSಗೆ ಅವನು ಒಟ್ಟಿಗೆ ಮಾಡಿಸಿದ್ದು. ಅವನು ಆಲ್ರೆಡಿ ಮಾಡಿಸ್ಕೊಂಡು ಇನ್ನೊಂದು ಸತಿ PPF ಆಗಿಸ್ದ. ಅವನಿಗೆ ರಬ್ಬಿಂಗು ಮಾಡಿರಲಿಲ್ಲ ಅಂತ. ಅಂದರೆ ಅವನು ಲೋಕಲಲ್ಲೇ ಹಾಕ್ಸಿದ್ದು, ಲೋಕಲಲ್ಲೇ ತೆಗ್ಸಿದ್ದಕ್ಕೆ ಕಾರಣ ಅವನು ಪೆಟ್ರೋಲಲ್ಲೇ ತೆಕ್ಕೊಟ್ಟವನು. ಅವನು ಅಯ್ಯೋ ಇದನ್ನು ಪೆಟ್ರೋಲಲ್ಲಿ ಹಾಕಿದ್ರೆ ನನ್ನ ಫ್ರೆಂಡ್ ಹೇಳ್ದ ಫಸ್ಟು, ಮಗ ಏನಂತಾರೆ ಅಂದರೆ ಡಲ್ ಹೊಡೆದ್ಬಿಡುತ್ತೆ ಪೇಂಟು ಅಂತ ಅಂದ ಅವನು. ನನಗೆ ಸ್ವಲ್ಪ ಟೆನ್ಷನ್ ಆಯಿತು, ಮತ್ತೇನಪ್ಪ ಮಾಡೋದು ಇದಕ್ಕೆ ಅಂತ ಯೋಚನೆ ಮಾಡಿದೆ. ಡಲ್ ಹೊಡೆದ್ರೆ 1 ಟೈಮು 2 ಟೈಮು ಯೂಸ್ ಮಾಡ್ಬೋದು, ಅದ್ರ ಮೇಲೆ ಬಳಸಬೇಡ ಅಂತ ಹೇಳ್ದ. ಫಸ್ಟ್ ಟೈಮ್ ತಾನೇ, ಇನ್ನೊಂದು ಸತಿ ಹಾಕ್ಸೋದು ಬೇಡ ಅಂತ ಡಿಸೈಡ್ ಆಗಿಬಿಟ್ಟು ಇದನ್ನು ಮಾಡಿಬಿಟ್ಟೆ ಗುರು. ನಾನು ಒಬ್ಬನೇ ಮಾಡಿಬಿಟ್ಟೆ. ಇನ್ನು ಮತ್ತೆ ಅಂಗಡಿಗೆಲ್ಲ ಎತ್ಕೊಂಡು ಹೋದರೆ ಮತ್ತೆ ಅಮೌಂಟೆಲ್ಲ ಪೇ ಮಾಡಬೇಕು. ಸಂಡೇ ಫ್ರೀ ಟೈಮು. ನಾನು ಸ್ಟಾರ್ಟ್ ಮಾಡಿದ್ದು ಯಾವಾಗ 10 ಕಾಲಲ್ಲೇ ನೋಡಿ ಟೈಮು. ಇವಾಗ ನೋಡಿ ಟೈಮು 12-11 ಆಗಿದೆ. ಅದಕ್ಕೆ ಹೇಳೋದು ಸಂಡೇ ಟೈಮ್ ಹಿಡ್ಕೊಂಡ್ರೆ ಇನ್ನೂ ಚೈನ್ ಸ್ಪ್ರೇ ಆಗಿಲ್ಲ. ಚೈನ್ ಸ್ಪ್ರೇನೂ ಮಾಡಿಬಿಟ್ಟೆ ನಾನು ಮೇಲೆ ಹೋಗೋದೀಗ. 1 ಟೈಮ್ ಮೇಲೆ ಹೋಗ್ತೀನಿ. ಅದಕ್ಕೆ ವಾಟ್ರ್ ಬಾಟಲು ತಂದಿಟ್ಕೊಂಡ್ಬಿಟ್ಟಿದ್ದೀನಿ ನೀರು ಕುಡ್ಕೊಳ್ಳೋಕ್ಕೆ ಅಂದ್ಬಿಟ್ಟೇನೆ. ಗಾಡಿ ಹೆಂಗಿದ್ರು ವಾಶ್ ಆಯಿತು. ಈಗ ಚೈನ್ ಸ್ಪ್ರೇ ಒಂದು ಮಾಡಿದ್ರೆ ಕೆಲಸ ಫಿನಿಶ್. ಮೇಲೋಗಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮೋಟೋ ವ್ಲಾಗಲ್ಲಿ ಸಿಗ್ತೀನಿ ಬನ್ನಿ. ಇವಾಗ ಆಲ್ ಕಂಪ್ಲೀಟೆಡ್. ನನ್ನ ಕೆಲಸ ಎಲ್ಲ ಮುಗಿದಿದೆ. ಈಗ ಕೈ ನೋಡ್ಬೋದು ಎಷ್ಟು ಗಬ್ಬೆದೋಗ್ಬಿಟ್ಟಿದೆ. ಇದ್ರದ್ದು ವಾಷಿಂಗ್ದು ಎಲ್ಲ ಕೂತ್ಬಿಡೈತೆ ಕೈ ಮೇಲೆ. ಈಗ ಈ ಕೈಯು ಸ್ವಲ್ಪ ಆಗಿದೆ, ಈ ಕೈ ಸ್ವಲ್ಪ ಜಾಸ್ತಿನೇ ಆಗಿದೆ ಲೆಫ್ಟ್ ಹ್ಯಾಂಡು. ಗಾಡಿ ನೋಡಿ ಖುಷಿ ಆಗ್ತಾ ಇದೆಯಲ್ಲ, ನನಗೆ ಅಷ್ಟೇ ಬೇಕಾಗಿದ್ದು. ಅದಕ್ಕೋಸ್ಕರನೇ ನೋಡಿ ಫುಲ್ಲು ಕ್ಲೀನಾಗಿಬಿಟ್ಟಿದೆ. ನನಗೆ ಇವತ್ತಾದಷ್ಟು ಖುಷಿ ಯಾವುದೂ ಇಲ್ಲ. ಹೊಸ ಗಾಡಿ ತಗೊಂಡಾಗ ಹೆಂಗಿತ್ತೋ ಹಂಗೆ ಕಾಣಿಸ್ತಾ ಇದೆ ಗುರು, ಸೀರಿಯಸ್ ಆಗಿ ಇವಾಗ ಮಾತ್ರ. ಹಂಗಾಗಿ ನಂಗೆ ಫುಲ್ ಖುಷಿ ಆಗ್ತದೆ. PPF ಹಾಕಿದಾಗೂ 6 ತಿಂಗಳು ಫುಲ್ ಖುಷಿಯಾಗೇ ಇದ್ದೆ. ಅದಾದಮೇಲೆ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗಿದ್ದಲ್ವಾ. ಇಷ್ಟು ಕೆಲಸ ಮುಗಿದಿದೆ. ಇನ್ನು ನೆಕ್ಸ್ಟು ಮೋಟೋ ವ್ಲಾಗಲ್ಲಿ ಸಿಗ್ತೀನಿ ಬನ್ನಿ. ಆಫ್ಟರ್ ಸೋ ಮೆನಿ ಟೈಮು ಫುಲ್ ರೆಸ್ಟಿಗೆ ಹೋಗ್ಬಿಟ್ಟಿದೆ. ಅಂದರೆ ರೆಸ್ಟ್ ಅಂದರೆ ಬೇರೆ ವರ್ಕ್ ಇತ್ತು, ಜೊತೆಗೆ ಕಂಪ್ಯೂಟರ್ ವರ್ಕ್ ಮಾಡ್ತಾ ಕೂತ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಸಾಯಂಕಾಲ 5:48 ನಮ್ಮ ಏರಿಯಾದ ಹತ್ರ ಸಖತ್ತಾಗಿ ವೆದರ್ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಹೋಗೋಕ್ಕೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಹಾಗೇನೆ ರೆಕಾರ್ಡ್ ಆಗ್ತಾಯಿದೆ. ಆಪೋಸಿಟ್ ಕ್ಯಾಮ್ರಾ ಏನದು ಆಪೋಸಿಟ್ದು ಲೆನ್ಸ್ ಆನ್ ಮಾಡಿರೋದಕ್ಕೆ ಸ್ವಲ್ಪ ಚಾರ್ಜ್ ಬೇಗ ಎಳೆದ್ಬಿಡುತ್ತೆ. ಅದನ್ನು ಆಫ್ ಮಾಡಬೇಕಿತ್ತು, ಬಟ್ ನೋ ಪ್ರಾಬ್ಲಮ್. ಅಷ್ಟೊಂದೇನು ದೂರ ಹೋಗ್ತಾಯಿಲ್ಲ, ಹತ್ರದಲ್ಲೇ. ಗಾಡಿ ಅವಾಗಲೇ ನೋಡಿದ್ರಲ್ಲ, ಇವಾಗ ತೋರಿಸ್ತೀನಿ ಬನ್ನಿ. ನನಗೆ ಫುಲ್ ಖುಷಿ ಆಗ್ತಾಯಿದೆ, ತಡ್ಕೊಳಕ್ಕಾಯ್ತಾಯಿಲ್ಲ. ಅವಾಗ ನೋಡಿದ್ದಕ್ಕೆ ಗಾಡಿಗೂ ಇವಾಗ ನೋಡ್ತಾ ಇರೋ ಗಾಡಿಗೂ ನಂಗೆ ಫುಲ್ ಖುಷಿ ಆಗ್ತಾಯಿದೆ. ನೋಡ್ರಪ್ಪ ಎಷ್ಟು ಬೆಳ್ಳಗೆ ಕಾಣಿಸ್ತಾವಳೆ ನಮ್ಮ ಪಾಂಡ ಮರಿ. ಕರ್ಕರ್ಗೆ ಆಗ್ಬಿಟ್ಟಿದ್ಲು ಮಧ್ಯದಲ್ಲಿ. ಎಲ್ಲ ಕಡೆ ನೀಟಾಗಿ ಗುಜ್ಜಿದ್ದೀನಿ ಗುರು. ಇಲ್ಲೊಂದು ಚೂರು ಐತೆ ಅಂತ ಇವಾಗ ನನ್ನ ಫ್ರೆಂಡ್ ನೋಟಿಸ್ ಮಾಡ್ದೆ, ನಾನು ಮಾಡಲಿಲ್ಲ. ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗಾಡಿ ಮೇಲೆ. ನೋಡ್ಬೋದು ಸನ್ಸೆಟ್ ಆಗ್ತಾ ಇದೆ ಇವಾಗ. ನನಗೆ ಒಂದು ವಾರ ಎಷ್ಟು ಹೊರ್ಕೊಂಬಿಟ್ಟಿದ್ದೆ ಅಂದರೆ ಗಾಡಿ ನೋಡಿದ್ರೆ ಎಷ್ಟು ಹೊಟ್ಟೆ ಉರಿತಿತ್ತು ಅಂದರೆ ನಂದು ಒಂದು ಜನ್ಮನ ಆ ಲೆವೆಲ್ಗೆಲ್ಲ ಅನಿಸಿತ್ತು. ನಾನು PPF ತೆಗ್ಸಿದ್ದು ಇಲ್ಲೇ ತೆಗ್ಸಿದ್ದು, ಆಮೇಲೆ ಇದು ಮಾಡಿದ್ದು. ಇವಾಗ ನೋಡ್ಬೋದ್ರಪ್ಪ ಗಾಡಿ ಪೂರ್ತಿಯಾಗಿ ರೆಡಿಯಾಗಿದೆ. ಸನ್ಸೆಟ್ಟು ನೋಡ್ಬೋದು. ಗಾಡಿ ಫುಲ್ಲಾಗಿ ರೆಡಿಯಾಗಿದೆ. ಹಳೆ ವ್ಲಾಗಲ್ಲಿ ನೋಡಿರ್ತೀರ ಏನೇನು ಕತೆ ಆಗಿತ್ತು, ಅದನ್ನು ರಿಕವರ್ ಮಾಡಿದ್ದೀನಿ. ನನ್ನ ಅನಿಸಿಕೆ ಅದು ಕರೆಕ್ಟಾಗಿದೆ ಅಂತ. ಬಟ್ ಆದರೆ ನಾನು ಮಾಡಿದ ತಪ್ಪೇನೆ ಅದು. ನೆಕ್ಸ್ಟ್ ಟೈಮಿಂದ ಅದನ್ನು ಮಾಡಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ಯಾರು ಕೂಡ ಅದನ್ನು ಮಾಡಬೇಡಿ. ನಿಮ್ಮ ಗಾಡಿ ಕಲರೇ ಡಲ್ ಹೊಡೆದ್ಬಿಡುತ್ತೆ, ಅದಕ್ಕೋಸ್ಕರ ಅಷ್ಟೇ. ಇಲ್ಲ ಅಂದರೆ ಏನು ತೊಂದರೆ ಇಲ್ಲ.
ಈಗ ಒಳ್ಳೆ ಫೀಲು, ಒಳ್ಳೆ ಸನ್ಸೆಟ್ ಬೇರೆ ಆಗ್ತಾ ಇದೆ. ನನಗೆ ಇದರಲ್ಲಿ ಖುಷಿ ಸಿಗ್ತಾ ಇದೆ ಬಿಕಾಸ್ ಆಫ್ ನನ್ನ ಗಾಡಿ ಫುಲ್ ರೆಡಿ ಆಯಿತು ಅಂದ್ಬಿಟ್ಟು. ಈ ವ್ಲಾಗಿಗೆ ಇಷ್ಟೇ. ನೀವೇನಾದರೂ ಚಾನಲಿಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಚೆಕ್ಔಟ್ ಮಾಡಿ, ದಿ ಟಾಕ್ ರೈಡರ್ ಕನ್ನಡಿಗ ಅಂದ್ಬಿಟ್ಟು ಇದೆ.